ಈಗ ಸ್ವಲ್ಪ ನಮ್ಮ ರೆಮೋರ್ ಗೆಳೆತನ ಆದ್ಮೇಲಿಂದ ಒಂಚೂರು ಸರಿ ತಪ್ಪುಗಳನ್ನೆಲ್ಲ ತಿದ್ದುತ್ತಾರೆ ಒಂಚೂರು. ರೆಮೋರ್ ಪರಿಚಯ ಆಗಿದ್ದು ನಂಗೆ ದೇವ್ರಣೆ ಗೊತ್ತಿಲ್ಲ. ಐ ಹ್ಯಾವ್ ಟು ಟೆಲ್ ದಿಸ್ ಆಯ್ತಾ. ಕಮಾನ್. ಆಕ್ಚುಲಿ ನಾನು ಅವ್ರ ಫ್ಯಾನು. ಬಿಫೋರ್ ಕಮಿಂಗ್ ಟು ಕಾಮಿಡಿ ಕಿಲಾಡಿಗಳು ಶಿ ವಾಸ್ ಇನ್ ಮಜಾ ಟಾಕೀಸ್. ನನಗೆ ಒಂದೇ ಒಂದು ಸೆಲ್ಫಿ ತಗೋಬೇಕು ಅವ್ರ ಜೊತೆಗೆ ಅಂತ ಕೆಟ್ಟು. ಎಸ್, ದಿಸ್ ಇಸ್ ಬಿಫೋರ್ ಐ ಕಮ್ ಟು ಕಾಮಿಡಿ ಕಿಲಾಡಿ, ಒಂದು 6-7 ತಿಂಗಳು ಹಿಂದೆ ಅಂತ ಅನ್ಕೊಳ್ಳಿ. ನನಗೆ ಹೆಂಗೆ ಅಂತ ಅಂದರೆ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು, ಹಾಗೆ ಹಿಂಗೆ ಸ್ಟುಡಿಯೋನ ಹಿಂಗೆ ಹೊರಗಡೆ ಬಂದರು, ಹಿಂಗೆ ಮಾತಾಡ್ಸೋಣ ಅಂತ ಹೋಗೋದು ದಡ ಹೋಗಿ ಕಾರ್ ಮನೇಲಿ ಕೂತ್ಬಿಟ್ರು. ನಾನು ಹಿಂಗೆ ಡೋರ್ ಹತ್ರ ಕಾಯ್ತಾ ಇದ್ದೀನಿ, ಸರ್ ಮೇಡಮ್ ಅಂತ ಹೋದು. ಅಯ್ಯೋ ಮೇಡಮ್ ತುಂಬ ಟೆನ್ಷನಲ್ಲಿದ್ದಾರೆ, ಹಂಗೆ ನಾನು ಯಾವನ್ ಕಿತ್ತೋ ನನ್ನ ಮಗ ಫ್ಯಾನು ಸರ್, ಒಂದು ಫೋಟೋ ತಗೊನಿ ಪ್ಲೀಸ್ ಸರ್. ಏನು ಮೇಡಮ್ ನೀವು ತುಂಬ ಟೆನ್ಷನಲ್ಲಿದ್ದಾರೆ, ಬಾಯಿ ಬಂದಂಗೆ ಬೈದಾಕ್ಬಿಡ್ತಾರೆ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಮೇಡಮ್ ಹೆಂಗೆ ಬೈದ್ಬಿಡ್ತಾರೆ ಗೊತ್ತಾ. ಹಂಗೆ ನಾನು ಕಾದೆ 2.5 ತಾಸು ಕಾದೆ, 3 ತಾಸು ಕಾದೆ, ಹಿಂಗೆ ಹೋದವರು ಹಿಂಗೆ ಕುತ್ಕೊಂಡ್ರು, ಕಾಸ್ಟ್ಯೂಮ್ ಚೇಂಜ್ ಮಾಡಿ ದಡ ಮತ್ತೆ ವಾಪಸ್ ಒಳಗೆ ಹೊಟ್ಟೋದ್ರು. ಅವ್ನ ಅಜ್ಜಿ ಆಗಿದ್ದಾಗಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನುಗ್ಬಿಟ್ಟೆ ಸ್ಟುಡಿಯೋ ಒಳಗೆ. ಆವಾಗ ಗೊತ್ತಾಯ್ತು ಇಲ್ಲೇನೋ ಹಿಂಗೆ ಪ್ರಿಂಟ್ ಓದ್ತಾರಂತೆ ಅವರೇನೋ ಕಲರ್ಸ್ ಕನ್ನಡ ಮಜಾ ಟಾಕೀಸ್ ಏನೋ ಸ್ಟ್ಯಾಂಪ್ ಕೊಡ್ತಾರಂತೆ. ಅವರೆಲ್ಲರೂ ನಂತರ ಆಡಿಯನ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ, ಜೂನಿಯರ್ ಆರ್ಟಿಸ್ಟ್ ಅಂತ ನಂಗೆ ಗೊತ್ತೇ ಇಲ್ಲ. ಆ ಕಾರ್ಯಕ್ರಮ ನೋಡಕ್ಕಂತಾನೆ ಅದಕ್ಕೆ ಪೇಮೆಂಟ್ ಕೊಟ್ಟು ಕರೆಸ್ತಾರನ್ನ, ಪುಕ್ಸಟ್ಟಲ್ಲಿ ಬರ್ತೀನಿ ಬ್ರೋ, ನೀ ಅದು ರೊಕ್ಕ ಕೊಡ್ತೀಯ ಅದಕ್ಕಂತ ನಾನು. ಅವಾಗ ನಮ್ಮ ತಲೆ ಹಂಗಿತ್ತು. ಸೊ ನಾ ಒಳಗೆ ಹೋಗಿ ಕೂತೆ, ಆ ವಾಚ್ಮೆನ್ ಬೇವರ್ಸಿ ನನ್ನ ಮಗ ಕಂಡಿಡ್ದ್ಬಿಟ್ಟ. ಅವೋ ಬಾಹರ್ ದಿಕಾವ್ ಸಿಕ್ಕ ದಿಕಾವ್ ಏನೋ ಅಂದ. ಏನೋ ಕ್ಯಾ ಅಂತ ನಾನು ಸಿಕ್ಕ ದಿಕಾವ್ ನಯ್ಯೇ ಬಾರ್ದಾವ್ ತುಂಬ ಕೆಸೆ ಆಗೇ ಅಂದಾರ, ಹಂಗಿಂಗೆ ಅಂದ್ ಬೈದು. ನಾನು ನನ್ನ ಮಗನೇ ನಿನಗೆ ಐತೆ, ನಿನಗೆ ಮಾಡಿಸ್ತೀನಿ ಇರು ನಿನಗೊಂದು ಸರಿ ಅಂದ್ಬಿಟ್ಟು ಬೈಕೊಂಡು ಬಂದೆ. ಒಂದು ಫೋಟೋ ತೊಗೊಳ್ಳೋಣ ಅಂದರೆ ಆಗಲಿಲ್ಲ, ಸಾಯ್ತವೆ ಎಲ್ಲರೂ, ಏನು ಜನ್ಮಾನೋ ಏನೋ ಹಂಗಿಂಗೆ ಅಂದ ಬೈಕೊಂಡು ಬಂದೆ. ಕಟ್ ಮಾಡಿ ನೋಡಿದ್ರೆ ಮೇಡಮ್ ನನ್ನ ಹೋಸ್ಟ್ ಮಾಡ್ತಾರೋ ಒಂದು ಶೋನಲ್ಲಿ ರೆಮೋ ಈಸ್ ಅ ಸಿಂಗರ್. ನಾನೇ ಅವ್ರಿಗೆ ಅನೌನ್ಸ್ ಮಾಡಿ ಕರಿತಾ ಇದ್ದೀನಿ, ಲೈಕ್ ರಾಕ್ ಸ್ಟಾರ್ ರೆಮೋ ಹಂಗೆಲ್ಲ ಬಿಲ್ಡಪ್ ಕೊಟ್ಟು ಕರಿತಾ ಇದ್ದೀನಿ. ನನಗೆ ರೋಮಾಂಚನ ಯಾವ ಲೆವೆಲ್ಗೆ ಅಂದರೆ, ಇವಾಗ ರೆಮೋ ಮೇಡಮ್ಗೆ ರವಿಚಂದ್ರನ್ ಸರ್ ಡೈ ಹಾರ್ಡ್ ಫ್ಯಾನ್. ಗೊತ್ತು ಅವ್ರಿಗೆ ರವಿಚಂದ್ರನ್ ಸರ್ನ ನೋಡ್ರೆ ಹೆಂಗೆ ಅನ್ಸುತ್ತೋ, ನನಗೆ ರೆಮೋನ ನೋಡ್ರೆ ಹಂಗೆ ಅನ್ನಿಸ್ತಾ ಇದೆ. ನಾನು ಕಾಲಗಳಿಂದ ನಿಮ್ಮೊಟ್ಟಿಗೆ ಒಂದು ಫೋಟೋವನ್ನು ತೆಗೆದುಕೊಳ್ಳಬೇಕೆಂಬ ಆಸೆ ನನ್ನದು, ಇವತ್ತು ನೀವೇ ಪ್ರತ್ಯಕ್ಷವಾಗಿ ಬಿಟ್ಟಿರೇ ಅನ್ನೋ ಥರ ಫೀಲು ನನಗೆ. ನಂಗೆ ಗೊತ್ತಿಲ್ಲ, ನಂಗೆ ಅವ್ರ ವೈಬ್ ಸಖತ್ ಮ್ಯಾಚ್ ಆಗೋಯ್ತು ಅನ್ಸುತ್ತೆ. ಇವನ್ ಶಿ ಬಂದಿದ ತಕ್ಷಣ ಶಿ ಹಗ್ಡ್ ಮೀ ಇನ್ ಅ ವೆರಿ ಪಾಸಿಟಿವ್ ವೇ, ಶಿ ಅಕ್ಸೆಪ್ಟೆಡ್ ಮೈ ಫ್ರೆಂಡ್ಶಿಪ್. ನನಗೆ ಅಯ್ಯೋ ನಾನು ಎಲ್ಲೋ ತೇಲಾಡ್ತಾ ಇದ್ದೀನಿ ಅಂತ. ಸೊ ಈವನ್ ಟುಡೇ ದಟ್ ಫ್ರೆಂಡ್ಶಿಪ್ ಇಸ್ ಸೋ ವರ್ತ್ ಇಟ್ ಅಂತ ಅನಿಸ್ತು. ಶಿ ಇಸ್ ಬೀಯಿಂಗ್ ಮೈ ಎಮೋಷ್ನಲ್ ಸಪೋರ್ಟ್. ಗೊತ್ತಾ, ಯಾವಾಗ್ಲೂ ಅಷ್ಟೇ, ತುಂಬ ಅಪ್ಸೆಟ್ ಆಗಿದ್ರೆ ಶಿ ಕ್ಯಾನ್ ರೀಡ್ ಮೈ ಮೈಂಡ್. ಅಂದರೆ ನಿಮ್ಗೆ ಅರ್ಥ ಆಗತ್ತಾ, ಶಿ ಕ್ಯಾನ್ ರೀಡ್ ಮೈ ಮೈಂಡ್. ನಾನು ಯಾವಾಗ ಸಪ್ಪಗಿದ್ದೀನಿ ಬರೇ ಮನೆಗೆ ಅಂತ ಟಕ್ಕಂತ ಕರೆದ್ಬಿಡ್ತಾರೆ. ಐ ವಾಸ್ ಲೈಕ್ ಇವ್ರಿಗೆ ಹೆಂಗೆ ಗೊತ್ತು, ನನಗೆ ಆ ಥರದ್ದು ಯಾರೋ ಒಬ್ರು ಬೇಕು, ಏನೋ ಹೇಳ್ಕೋಬೇಕು ನನಗೆ, ಇವ್ರಿಗೆ ಹೆಂಗೆ ಅನ್ಸತ್ತೆ, ಇವ್ರಿಗೆ ಹೆಂಗೆ ಗೊತ್ತು ಕರೀತಾರಲ್ಲ ಮನೆಗೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಮ್ಯೂಸಿಕ್ಕಿಂದ ಅವ್ರ ಜೊತೆ ಕ್ಲೋಸ್ ಆಗಿ ನಾವು ವಿ ಆರ್ ವೆರಿ 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 ಗುಡ್ ಫ್ರೆಂಡ್ಸ್. ಸೊ ಯು ಮೀನ್ ಟು ಸೇ ಅವ್ರ ಗೆಳೆತನ ಬಂದಾದ ಮೇಲೆ ನಿಮ್ಮ ಒಂದು ಸಂಗೀತದ ಒಂದು. ಹೌದು, ಎಸ್. ಅದಕ್ಕಿಂತ ಮುಂಚೆ ಸ್ವಲ್ಪ ಹಾಡ್ತಿದ್ದೆ, ಬಟ್ ಅವರಷ್ಟು ಕುತ್ಕೊಂಡು ತಿದ್ದಿ ತೀಡಿ ನೀನು ಮೈಕ್ ಮುಂದೆ ಹಾಡು ಒಂದ್ಸತಿ, ನೀನು ಸ್ಟುಡಿಯೋದಲ್ಲಿ ಹಾಡು ಒಂದ್ಸತಿ,